ನಮಸ್ಕಾರ 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 ಕಂಡಕ್ಟರ್. ಆಯ್ತು, ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಡಿ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅವೆಲ್ಲ ಪಬ್ಲಿಕಲ್ಲಿ ಮಾತಾಡೋಕ್ಕಾಗಲ್ಲ. ತಾಳ್ಮೆಯಿಂದ ಇರಿ. ಇದು ನಮಗೆಲ್ಲ ಅಗೌರವ ಇದೆಲ್ಲನೂ. ಇಡೀ ರಾಮನಗರಕ್ಕೆ ಅಗೌರವ ಇದು. ದಯವಿಟ್ಟು ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಅವ್ರು ದೊಡ್ಡರು, ನಮಗ್ ನಾವು ದೊಡ್ಡರಮ್ಮ. ನಾನಂತ ಮೆರ ಕುತ್ತ ಮೆರ ಗಲಿ ಶೇರ, ನಾನು ಹಂಗೆ ಇರೋದಮ್ಮ. ಅವ ಇಟ್ಟಿರೋರ್ಗು ಮಾತ್ರ ಇರುತ್ತೆ. ಉಸಿರು ನಿಂತ ಮೇಲೂ ಹೆಸರು ಇರಬೇಕು ಅಂತಂದ್ರೆ ನಂಬೇಕಲ್ಲೇ. ಆಯ್ತು ಆಯ್ತು ಆಯ್ತು, ಸುಮ್ಮನಿರಿ. ಗೊತ್ತಾಯ್ತು ನನಗೆಲ್ಲ. ಯಾವುದೇ ಸ್ವಾರ್ಥ ಇಲ್ಲದೆ ನಾವ್ ಯಾರು ನಮ್ ಬ್ಯಾಕ್ ಗ್ರೌಂಡ್ ಏನು ಅಂತ ನೋಡದೆ ಬರೀ ಟ್ಯಾಲೆಂಟ್ ನೋಡಿ ಟೆರಸ್ ಕಿತ್ತೋಗಂಗ್ ಸಿಡ್ಲೆ ಹೊಡೆದು ಮನ್ಸಾರೆ ಚಪ್ಪಾಳೆ ಹೊಡಿತಾರಲ್ಲ, ಅದು ಚಪ್ಪಾಳೆ. ನನ್ನ ಮೈ ಮುಟ್ಟೋದಕ್ಕೆ ಎಕ್ಸ್ಟ್ರಾ ಗುಂಡಿಗೆ ಫಿಟ್ ಮಾಡಿಸ್ಕೊಂಡ್ ಬರ್ಬೇಕು ನೀನು. ಜಗ್ಗಿ ಯಾರು ಏನು ಅಂತ ನನ್ನ ಶಿಷ್ಯಂದಿರಿ ಕೇಳಿ ಹೇಳ್ತಾರೆ. ಆಯ್ತು ನೋಡಿ, ಮಾತಾಡ್ಲಾ? ಬರೀ ನಿಮ್ಮ ಡಿ ಬಾಸ್ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸುಮ್ಮನಿರಿ. चक्रवर्ती, यही था क्या तुम्हारा सरप्राइज? ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು. ಈ ತರ ಮಾಡಿ ಹಾಳು ಮಾಡ್ಕೋತಾ ಇದ್ದೀರಾ ನೀವು. ಸ್ವಲ್ಪ ಸುಮ್ಮನೆ ಇರಿ. ಯಾರ್ಯಾರು ಏನೇನೋ ಮಾತಾಡೋರ್ಗೆ ಮಾತಾಡೋದು ಇಷ್ಟೇ ಸರ್, ಜೀವನದಲ್ಲಿ ನಂದು ಅಷ್ಟೇನೆ. ಬೋಲೋ ಭಾರತ್ ಮಾತಾ ಕಿ. ತಾಯಿ ಚಾಮುಂಡೇಶ್ವರಿಗೆ, ರಾಮನಗರದ ಕರಗ ಮಹೋತ್ಸವಕ್ಕೆ ಬಂಧುಗಳೇ. ಏನು ನಿಮ್ಮ ಸಮಸ್ಯೆ ಹೇಳಿ. ಓರ ಸುಮ್ಮನೆ ನಡೆದ ಬಿಸಾಕ್ಬಿಟ್ಟು. ಏನೇ ಪವರ್ ಇರ್ಲಿ, ಅವ್ನು ಯಾವನ್ನೇ ಆಗ್ಲಿ, ಎಂತ ದೊಡ್ಡ ಸ್ಥಾನದಲ್ಲೇ ಇರ್ಲಿ, ಅವನು ಇನ್ನೊಬ್ಬನ ಹಾಳು ಮಾಡಕ್ ಅವನ ಪ್ರಾಣ ಹಣೆಲೂ ಬರ್. ಡಿ ಬಾಸೆ ಕಟ್ಕೊಂಡು ಹೋಲಿ ಅವರು. ಆಕಾಶದಲ್ಲಿರೋ ನಕ್ಷತ್ರ, ಸಮುದ್ರದಲ್ಲಿರೋ ಮೀನು, ನನ್ನ ಜೊತೆ ಇರೋ ಜನ ಯಾವತ್ತೂ ಬದಲಾಗಲ್ಲ.